ಇಂದು ನಾವು ಮಾತನಾಡ್ತಾ ಇರೋದು ಅಗಸೆ ಬೀಜದ ಬಗ್ಗೆ. ಇದು ನಮ್ಮ ಅಜ್ಜಿಯ ಕಾಲದಿಂದಲೂ ಬಳಕೆಯಲ್ಲಿದ್ದರೂ ಇವತ್ತಿನ ಲೈಫ್ ಸ್ಟೈಲ್ ಕಾಯಿಲೆಗಳಿಗೆ ಇದು ತುಂಬಾನೇ ಉಪಯುಕ್ತ. ಹೊಟ್ಟೆ ಸಮಸ್ಯೆಯ ನಿವಾರಣೆ. ಅಗಸೆ ಬೀಜದಲ್ಲಿ ಫೈಬರ್ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆ, ಗ್ಯಾಸು, ಹೊಟ್ಟೆ ಉಬ್ಬರ ಈ ಸಮಸ್ಯೆಗಳನ್ನು ನಿಧಾನವಾಗಿ ಕಡಿಮೆ ಮಾಡುತ್ತದೆ. ತೂಕ ಕಡಿಮೆ ಮಾಡಲು ಸಹಾಯಕ. ಅಗಸೆ ಬೀಜ ಹೊಟ್ಟೆ ತುಂಬಿದ ಫೀಲಿಂಗ್ ಅನ್ನು ಕೊಡುತ್ತದೆ. ಅತಿಯಾಗಿ ತಿನ್ನುವ ಅಭ್ಯಾಸ ಕಡಿಮೆ. ಕ್ರೇವಿಂಗ್ ನಿಯಂತ್ರಣ. ಬೆಲ್ಲಿ ಫ್ಯಾಟ್ ನಿಧಾನವಾಗಿ ಇಳಿಕೆ. ಕೆಟ್ಟ ಕೊಲೆಸ್ಟ್ರಾಲ್ ಇಳಿಯಲು ಸಹಾಯ. ಹೃದಯದ ಮೇಲೆ ಒತ್ತಡ ಕಡಿಮೆ. ಹೃದಯಾಘಾತದ ಅಪಾಯದ ಇಳಿಕೆ. ರಕ್ತದೊತ್ತಡ ನಿಯಂತ್ರಣ. ಅಗಸೆ ಬೀಜ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ. ಬಿಪಿ ಬ್ಯಾಲೆನ್ಸ್ ಮತ್ತು ರಕ್ತ ಸಂಚಾರವು ಉತ್ತಮವಾಗುತ್ತದೆ. ಡಯಾಬಿಟಿಸ್ ನಿಯಂತ್ರಣಕ್ಕೆ ಸಹಕಾರಿ. ಅಗಸೆ ಬೀಜ ರಕ್ತದಲ್ಲಿ ಸಕ್ಕರೆ ಏರಿಕೆಯನ್ನು ನಿಧಾನಗೊಳಿಸುತ್ತದೆ. ಶುಗರ್ ಸ್ಪೈಕ್ಸ್ ಕಡಿಮೆ. ಇನ್ಸುಲಿನ್ ಕಂಟ್ರೋಲ್ ಉತ್ತಮ. ಮೊಣಕಾಲು ಮತ್ತು ಸಂಧಿ ನೋವು. ಇದರಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣ ಜಾಯಿಂಟ್ ಪೇನ್, ಸ್ಟಿಫ್ನೆಸ್, ಸ್ವೆಲ್ಲಿಂಗ್ ಇವುಗಳನ್ನು ಕಡಿಮೆ ಮಾಡುತ್ತದೆ. ಹಾರ್ಮೋನ್ ಬ್ಯಾಲೆನ್ಸ್. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ PCOS, ಇರ್ರೆಗ್ಯುಲರ್ ಪೀರಿಯಡ್, ಮೆನೋಪಾಸ್ ಸಿಂಪ್ಟಮ್ಸ್ ಇವುಗಳಲ್ಲಿ ಸಹಾಯಕರ. ಹೃದಯದ ಆರೋಗ್ಯ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಹಾರ್ಟ್ ಮಸಲ್ ಸ್ಟ್ರಾಂಗ್, ಬ್ಲಡ್ ವೆಸಲ್ಸ್ ಹೆಲ್ತಿಯಾಗಿರುತ್ತದೆ. ಚರ್ಮಕ್ಕೆ ಒಳಗಿನಿಂದ ಕಾಂತಿ. ಪಿಂಪಲ್ಸ್ ಕಡಿಮೆ. ಡ್ರೈನೆಸ್ ಇಳಿಕೆ. ಸ್ಕಿನ್ ಗ್ಲೋ ಸಹಜವಾಗಿಯೇ ಬರುತ್ತದೆ. ಕೂದಲು ಬಲವಾಗಲು. ಏರ್ ಫಾಲ್ ಕಡಿಮೆ ಮಾಡುತ್ತದೆ. ರೂಟ್ ಸ್ಟ್ರಾಂಗ್. ಡ್ಯಾಂಡ್ರಫ್ ನಿಯಂತ್ರಣ. ದೇಹದ ಉರಿಯೂತ ಕಡಿಮೆ. ಕ್ರೋನಿಕ್ ಪೇನ್, ಬಾಡಿ ಇನ್ಫ್ಲಮೇಟರಿ, ಫ್ಯಾಟಿಗ್ಯೂ ಇವುಗಳಲ್ಲಿ ಸ್ಪಷ್ಟ ಇಂಪ್ರೂವ್ಮೆಂಟ್. ರೋಗ ನಿರೋಧಕ ಶಕ್ತಿ ಹೆಚ್ಚಳ. ಆಗಾಗ ಜ್ವರ, ಸೋಂಕು, ದೌರ್ಬಲ್ಯ ಇವು ಕಡಿಮೆಯಾಗುತ್ತವೆ. ಸರಿಯಾದ ಸೇವನೆಯ ವಿಧಾನ. ದಿನಕ್ಕೆ 1 ಚಮಚ ಮಾತ್ರ ಹುರಿದು ಪುಡಿ ಮಾಡಿ ಬಳಸುವುದು ಉತ್ತಮ. ಬೆಳಿಗ್ಗೆ ಬಿಸಿ ನೀರು ಅಥವಾ ಮಜ್ಜಿಗೆ ಅಥವಾ ಓಟ್ಸ್ ಜೊತೆ ಅಥವಾ ರಾತ್ರಿ ಊಟದ ನಂತರ. ಕಚ್ಚಾ ಅಗಸೆ ಬೀಜವನ್ನು ನುಂಗಬೇಡಿ. ಅತಿಯಾಗಿ ಸೇವಿಸಬೇಡಿ. ಯಾರು ಎಚ್ಚರಿಕೆಯಿಂದ ಇರಬೇಕು? ತುಂಬಾನೇ ಗ್ಯಾಸ್ಟ್ರಿಕ್ ಇರುವಂಥವರು, ಹೊಟ್ಟೆ ಅಲ್ಸರ್ ಇರುವವರು, ತೀವ್ರ IBS ಸಮಸ್ಯೆ ಇರುವವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ನಿಯಮಿತವಾಗಿ ಬಳಸುವ ಮೊದಲು ವೈದ್ಯರ ಸಲಹೆಯನ್ನು ಪಡೆದು ನಂತರ ಉಪಯೋಗಿಸಿ. ನೀವು ಅಗಸೆ ಬೀಜವನ್ನು ಈಗಾಗಲೇ ಬಳಸ್ತಿದ್ದೀರಾ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಲ್ತ್ ಟಿಪ್ಸ್ಗಾಗಿ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.